ನಮ್ಮ ಜೊತೆಗಿದ್ದಾರೆ ಕನ್ನಡದ ನಾಯಕ ನಟ ಧನಂಜಯ್ ಅವರಿದ್ದಾರೆ. ಧನಂಜಯ್ ಅವರ ಪರಿಚಯ ಸಾಕಷ್ಟು ಜನಕ್ಕೆ ಇದೆ. ಡೈರೆಕ್ಟರ್ ಸ್ಪೆಷಲ್ ರಾಟೆ, ಈಗ ಬಾಕ್ಸರ್. ಬಾಕ್ಸರ್ ಸಿನಿಮಾ ಬಗ್ಗೆ ಮಾತಾಡಿದ್ವಿ. ಇನ್ನೂ 5-6 ಪ್ರಾಜೆಕ್ಟ್ ಇಟ್ಕೊಂಡಿದ್ದೀರಾ. ಹೆಂಗಿದೆ ಪ್ರಾಜೆಕ್ಟ್ಗಳೆಲ್ಲನೂ? ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಬೇರೆ ಬೇರೆ ಥರದ ಪಾತ್ರಗಳು. ಓಕೆ, ನಿಮಗೆ ಡೈರೆಕ್ಟರ್ ಸ್ಪೆಷಲಲ್ಲಿ ನೋಡಿದ ಧನಂಜಯ ರಾಟೆಲ್ ಕಾಣಲ್ಲ, ರಾಟೆಲ್ ನೋಡಿದವನು ಬಾಕ್ಸರಲ್ಲಿ ಕಾಣಲ್ಲ, ಕಂಪ್ಲೀಟ್ ಬೇರೆನೇ ಲುಕ್ಸ್. ಓಕೆ ಓಕೆ. ಸೊ ಬದ್ಮಾಶ್ ಬಾಕ್ಸರ್ ಮೇಲೆ ಅತಿಯಾದ ನಂಬಿಕೆ ಇಟ್ಕೊಂಡಿದ್ದೀರಾ ನೀವು? ಖಂಡಿತ ಇದೆ, ಖಂಡಿತ ಅಲ್ವಾ? ನೀವು ಪ್ರತಿ ಸಿನಿಮಾನು ಪಟ್ಟಿದ್ದೀರಲ್ಲ? ಇಲ್ಲ, ರಾಟೆಗೂ ಅಷ್ಟೇ ಶ್ರಮ ಪಟ್ಟಿದ್ವಿ. ಪ್ರತಿ ಸಿನಿಮಾಗೂ ನಮ್ಮ ಶ್ರಮ ಅದು ಇದ್ದೇ ಇರುತ್ತೆ. ಓಕೆ, ಕೊನೆಗೆಲ್ಲ ಅದನ್ನು ನಮ್ಮ ಸಿನಿಮಾ ಮತ್ತೆ ಚಿತ್ರರಂಗ ಬಾಕ್ಸರ್ನ ಕಾಯ್ತಾ ಇದೆ. ನಾವೊಬ್ಬರು ಏನೋ ಕಾಯ್ತಾ ಇದೀವಿ ಅಥವಾ ನೀವು ಬಂದಿದ್ದೀರಾ ಅಂತ ಕೇಳೋಂಥ ಪ್ರಶ್ನೆ ಅಲ್ಲ. ಖಂಡಿತ ಒಂದು ಒಳ್ಳೆ ಲವ್ ಸ್ಟೋರಿ, ಒಂದು ಒಳ್ಳೆ ಫೀಲ್ ಗುಡ್. ಒಳ್ಳೆ ಡೈಲಾಗ್ ಏನಾದ್ರು ಜ್ಞಾಪಕದಲ್ಲಿ ಇದೆಯಾ ಬಾಕ್ಸರ್ದು? ಚೆನ್ನಾಗಿದೆ, ಹೇಳಿ ಒಂದು ಒಳ್ಳೆ ಡೈಲಾಗ್ ಹೇಳಿ ಕೇಳಿಸ್ಕೊಂಡಂತೆ. ಪಾರ್ಕಲ್ಲಿರೋ ಹೂ ಗಿಡಗಳಿಗೆ ಕೈ ಹಾಕಿದ್ರೆ ಬಿಡಲ್ಲ, ನಮ್ಮನೆ ತುಳಸಿ ಗಿಡಕ್ಕೆ ಕೈ ಹಾಕಿದ್ರೆ ಬಿಡ್ತೀನ. ಓ, ಓಕೆ 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 ಓಕೆ, ಅದ್ಭುತ ಅದ್ಭುತ, ಚೆನ್ನಾಗಿದೆ. ಪಾರ್ಕಲ್ಲಿರೋ ಪಾರ್ಕಲ್ಲಿರೋ ಹೂ ಗಿಡಗಳಿಗೆ ಕೈ ಹಾಕಿದ್ರೆ ಬಿಡಲ್ಲ, ನಮ್ಮನೆ ತುಳಸಿ ಗಿಡಕ್ಕೆ ಕೈ ಹಾಕಿದ್ರೆ ಬಿಡ್ತೀವ. ಓಕೆ, ಯಾರು ಬರ್ತೀವಿ ಸರ್ ಇದು? ಯಾರು ಡೈಲಾಗ್ಸ್ ಎಲ್ಲ? ಡೈಲಾಗ್ಸ್ ಶಂಕರ್ ಅಂತ ಹೇಳಿ. ಓಕೆ, ಬಾಕ್ಸರ್ ಡೈಲಾಗ್ ಅಂದ್ರೆ ಬಾಕ್ಸರ್ ಏನದು? ಲವ್ ಸ್ಟೋರಿ ವಿತ್ ಆಕ್ಷನ್. ಒಬ್ಬ ಬಾಕ್ಸರ್ನ ಲವ್ ಸ್ಟೋರಿ. ಓಕೆ ಓಕೆ. ತುಂಬಾ ಕಡಿಮೆ ಸಿನಿಮಾಗಳು ಕನ್ನಡದಲ್ಲಿ ಬಂದಿರೋದು. ಒಂದು 5-6 ಸಿನಿಮಾಗಳು ಬಂದಿರ್ಬೋದು, ಅಥವಾ 6-7 ಸಿನಿಮಾಗಳು ಬಂದಿರ್ಬೋದು ಬಾಕ್ಸರ್ಗೆ ಸಂಬಂಧಪಟ್ಟಾಗೆ. ಇದು ಒಂದು ಹೊಸ, ತುಂಬಾ ಒಳ್ಳೆ ಸ್ಟಂಟ್ಸ್ ಇದೆ. ಓಕೆ, ತುಂಬಾ ಒಳ್ಳೆ ಸಾಂಗ್ಸ್ ಇದೆ, ಹರಿಕೃಷ್ಣ ಕೊಟ್ಟಿರೋದು. ಆಮೇಲೆ ಇನ್ನು ಲವ್ ಸ್ಟೋರಿ ಅಂತ ಬಂದ್ರೆ ಪ್ರೀತಮ್ ಗುಬ್ಬಿ ಅವ್ರು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿರ್ತಾರೆ ಅಂತ ಗೊತ್ತು. ಖಂಡಿತ 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 ಖಂಡಿತ. ಆಮೇಲೆ ಇಷ್ಟೊಂದು ಅಂದ್ರೆ ನೀವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಬೆಳೀತಾ ಇದ್ದೀರಾ? ಇಲ್ಲ, ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಎಲ್ಲ ಬೆಳೀತಾ ಇದ್ದೀವಿ. ಇನ್ನೂ ಬೆಳೆದಿಲ್ವಾ? ಬೆಳಿಬೇಕು, ಇನ್ನೂ ಬೆಳಿಬೇಕು, ಇನ್ನೂ ಸ್ವಲ್ಪ ಬೆಳಿಬೇಕಲ್ಲ. ಈ ವರ್ಷದ ಎಂಡಲ್ಲಿ ಬೆಳೆದು ಬಿಡ್ತೀರಾ ಬಿಡಿ. ಅಲ್ಲ, ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀವಿ ಎಲ್ಲರೂ. ಇಲ್ಲ, ಅದು ಬೆಳೆಯೋದು ಅನ್ನೋದಕ್ಕೆ ನೀವು ಡೆಫಿನೇಷನ್ ಕೊಡೋಕ್ಕೆ ಆಗಲ್ಲ, ಎಲ್ಲಿವರೆಗೂ ಅಂತ. ಯಾವಾಗಲೂ ಅದು ಒಂದು ಟಾರ್ಗೆಟ್ ರೀಚ್ ಆಗ್ತಿದಂಗೆ ಇನ್ನೊಂದು ಟಾರ್ಗೆಟ್ ಸೆಟ್ ಆಗ್ತಾನೆ ಇರುತ್ತೆ. ಟಾರ್ಗೆಟ್ ಕಂಟಿನ್ಯೂಸ್ ಪ್ರೋಸೆಸ್ ಅಲ್ಲ. ಎಸ್, ಬಟ್ ಆದ್ರೂ ಸರ್ ಇವಾಗ ಏನಂದ್ರೆ 6 ವರ್ಷದಿಂದ ಇನ್ಫೋಸಿಲ್ ಕೆಲಸ ಮಾಡಿದ ಧನಂಜಯ್ಗೂ ಇವತ್ತು ಬಾಕ್ಸರ್ ಬಿಡುಗಡೆ ಆಗ್ತಾ ಇರುವಂತಹ ಸಂದರ್ಭ ಧನಂಜಯ್ಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ. ನಿಮ್ಗೆ ಅನಿಸ್ತದೆ? ಖುಷಿ ಆಗುತ್ತೆ. ಎಸ್, ಖುಷಿ ಆಗುತ್ತೆ. ಅಂದ್ರೆ ಜನ ಎಲ್ಲ ಗುರುತಿಸ್ತಾರೆ, ಧನಂಜಯ ನಮ್ ಧನಂಜಯ ಕೇಳ್ತಾರಲ್ಲ? ಕೇಳ್ತಾರೆ. ಓಕೆ, ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ. ಓಕೆ, ಅಂದ್ರೆ ಅದೇ ಈ ಕೆಲಸ ಬಿಟ್ಟು ಬೇರೆ ಏನೋ ಮಾಡಬೇಕು ಅಂತ ಬಂದಾಗ, ಪ್ಯಾಷನ್ನೇ ಹಿಡ್ಕೊಂಡು ಬಂದಾಗ ಒಂಚೂರು ಟೈಮ್ ತಗೊಳುತ್ತೆ, ಕಷ್ಟ ಆಗುತ್ತೆ ಎಲ್ಲ. ಬಟ್ ಅದ್ರ ಕಡೆನೇ ಕಂಟಿನ್ಯೂಸ್ ನಮ್ಮ ಶ್ರಮ ಇದ್ರೆ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗುತ್ತದೆ. ಸೊ ನಾನು ಇನ್ನೂ ಅದೇ ಜರ್ನಿಲೇ ಇದ್ದೀನಿ. ಓಕೆ, ಖಂಡಿತ ಒಂದು ಒಳ್ಳೆ ಜಾಗದಲ್ಲೇ ಇದ್ದೀನಿ. ಒಳ್ಳೆ ಜಾಗದಲ್ಲಿ ಇದ್ದೀರಾ, ಒಳ್ಳೆ ಪಾತಲ್ಲೇ ಹೋಗ್ತಾ ಇದ್ದೀರಾ, ಯಶಸ್ಸು ಕಾಣ್ತೀರಾ. ಖಂಡಿತ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿನೂ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದೆ, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಕೊಡ್ತಾ ಇದೆ. ಈವನ್ ಜನಗಳು ಅಷ್ಟೇ, ಸಿನಿಮಾ ನೋಡಿದವರೆಲ್ಲ ಇಲ್ಲ ತುಂಬಾ ಚೆನ್ನಾಗಿ ಮಾಡ್ತೀರಾ, ಇನ್ನೂ ಮಾಡಿ ಅಂತ ಹೇಳಿ ಇದು ಮಾಡ್ತಾರೆ. ಓಕೆ, ಸಿನಿಮಾಗಳು ಬೇಕು, ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ. ಓಕೆ, ನಿಮ್ಮ ಮೈಸೂರಿನ ಹಳೆ ಗೆಳೆಯರೆಲ್ಲ ಇದಾರಲ್ಲ, ನೀವು ನಾಟಕ ಮಾಡ್ತಾ ಇದ್ದವರು, ನಿಮ್ ಜೊತೆ ಬೆಳೆದವರು ಒಂದು ಅಂದ್ರೆ ನಿಮ್ ಜೊತೆ ಇದ್ದ ಟೀಮಲ್ಲಿ ಒಂದು 23 ಜನ ಇರ್ತೀರಾ, ಅಲ್ಲಿ ಒಬ್ಳೆ ಕ್ಲಿಕ್ ಆಗಿರೋದು. ಯೂಶಲಿ ಹಂಗೆ ಇರುತ್ತೆ. ಏನಂತ ನಿಮ್ ಫ್ರೆಂಡ್ಸ್ಗಳೆಲ್ಲ? ಇಲ್ಲ, ಒಬ್ರೇ ಕ್ಲಿಕ್ ಆಗಿರೋದು ಅಂತಲ್ಲ. ಈಗ ನಾವು ನಾಟಕ ಮಾಡ್ತಿದ್ದು ನಮ್ಮ ಹವ್ಯಾಸ ತರ ಮಾಡ್ತಿದ್ದಿದ್ದು, ಎಲ್ಲರೂ ನಮ್ಮ ಇಂಜಿನಿಯರಿಂಗ್ ಜೊತೆ ಅಥವಾ ಅವ್ರ ಕೆಲಸಗಳ ಜೊತೆ ಮಾಡ್ತಿದ್ದು. ಸಿನಿಮಾಗೆ ಅಂತ ಬಂದಿರೋರು ಒಂದಿಷ್ಟು ಜನ ಇದೀವಿ, ಅವರೆಲ್ಲರೂ ಇನ್ನೂ ಆ ಪ್ರೋಸೆಸ್ ಅಲ್ಲಿ ಇದ್ದಾರೆ. ಯಾರು ವಾಪಸ್ ಹೋಗಿಲ್ಲ. ಇಲ್ಲ, ನಿಮ್ಮ ನಿಮಿಷ ಮಾತಾಡೋಣ.